ಹಾಯ್ ಆಲ್, ಇವತ್ತು ಮತ್ತೆ ಒಂದು ಸೂಪರ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಾಳೆಕಾಯಿನ ಯೂಸ್ ಮಾಡಿಬಿಟ್ಟು ಸೂಪರ್ ಆಗಿರೋ ಕೋಫ್ತಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಮತ್ತು ಹೆಲ್ದಿ ಕೂಡ. ಕೋಫ್ತಾ ಅಂತೂ ಸೂಪರ್ ಆಗಿತ್ತು. ಇದು ನಾನ್ ಜೊತೆ ರೈಸ್ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ನೀವು ಕೂಡ ಡೆಫಿನೆಟ್ ಆಗಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಸೊ ತಡ ಮಾಡದೆ ಈ ಸೂಪರ್ ಆಗಿರೋ ಕೋಫ್ತಾ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ, 2 ರಾ ಬನಾನನ ತೊಗೊಂಡಿದ್ದೀನಿ, ಎರಡನ್ನೂ ಸಹ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ನಾವು ಕುಕ್ಕರಲ್ಲಿ ಒಂದು 2 ವಿಸಿಲ್ ಜೋರಾಗಿ, ಸಣ್ಣಗೆ ಇಡೋದೇನು ಬೇಕಾಗಿಲ್ಲ, ಜೋರಾಗಿಯೇ ಇಟ್ಬಿಟ್ಟು ಫ್ಲೇಮನ್ನು ಇಟ್ಟು ಒಂದು 2 ವಿಸಿಲ್ ಕೂಗಿಸ್ಕೋಬೇಕು. ಸೊ ಮೀನ್ ವೈಲ್ ಇದರ ಗ್ರೇವಿಗೆ ಏನೆಲ್ಲ ಬೇಕು ಅಂತ ನೋಡೋಣ. ಸಿಂಪಲ್ಲಾಗಿ ಗ್ರೇವಿ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಜಂಜಟೆಲ್ಲ ಏನೂ ಇಲ್ಲ. ಒಂದು ಸಣ್ಣ ಜಾರಿಗೆ ಒಂದು 5 ರಿಂದ 6 ಗೋಡಂಬಿನ ತೊಗೊಂಡಿದ್ದೀನಿ, 1 ದೊಡ್ಡ ಸೈಜದ ಆನಿಯನ್ ಮತ್ತು 1 ಟೊಮ್ಯಾಟೊ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಲ್ಲ, 1 ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇದು ಸಣ್ಣಾಗಿ ಪೇಸ್ಟ್ ಆಗಬೇಕು. ಈಗ ಗ್ರೇವಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮತ್ತು ನಾನು ಎಕ್ಸ್ಟ್ರಾ ಇದರಲ್ಲಿ ಆನಿಯನ್ ಹಾಕ್ತಾಯಿಲ್ಲ, ಬರೀ ಒಂದೇ ಆನಿಯನ್ ಹಾಕಿರೋದು. ಸೊ ಗ್ರೇವಿ ಜಾಸ್ತಿ ಆಗಬೇಕಂತಂದರೆ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕಡಲೆ ಹಿಟ್ಟು. 1-2 ಸ್ಪೂನ್ ಕಡಲೆ ಹಿಟ್ಟನ್ನು ಈ ಥರ ಸ್ವಲ್ಪ ಎಣ್ಣೆಯಲ್ಲಿ, ಇದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈಗಾಗಲೇ ನಮ್ಮದು ವಿಸಿಲ್ ಕೂಡ ಬಂದಾಯಿತು. ಸೊ ಇದರಲ್ಲಿ ಏನಾಗುತ್ತೆ, ಗ್ರೇವಿ ಕೂಡ ನಮ್ಮದು ಗ್ರೇವಿ ಗಟ್ಟಾಗುತ್ತೆ ಮತ್ತು ಜಾಸ್ತಿ ಕೂಡ ಆಗುತ್ತೆ. ನೋಡಿ, ಈಗ ಬನಾನಾ ಕುದ್ದಿದೆ, ಇದನ್ನು ಈಸಿಯಾಗಿ ತೆಗಿಬೋದು. ಸೊ ಇದನ್ನೆಲ್ಲ ಮೇಲಿನ ಕವರ್ ಪೀಲ್ ಮಾಡಿಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಈಸಿಯಾಗಿ ಸ್ಮ್ಯಾಶ್ ಹೋಗ್ಬಿಡುತ್ತೆ. ಇದಕ್ಕೆ ನೀವು ಏನೇನು ಬೇಕೋ ನಿಮ್ಗೆ ಯಾವ್ದು ಇಷ್ಟ ಆ ತರಕಾರಿನ ಕೂಡ ಹಾಕ್ಬೋದು. ನಾನಿಲ್ಲಿ 1 ಕ್ಯಾರೆಟನ್ನು ಗ್ರೇಟ್ ಮಾಡಿದ್ದೀನಿ. ಸೊ 1 ಕ್ಯಾರೆಟ್, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕಿದ್ದೀನಿ, ಮತ್ತು ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಕೆಂಪು ಖಾರ, ಆಮೇಲೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಬೇಕು. ಇದು ಬೈಂಡಿಂಗಿಗೆ. ಜಾಸ್ತಿ ಕಡಲೆ ಹಿಟ್ಟು ಹಾಕೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಸ್ವಲ್ಪ 1-2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದರೆ ಸಾಕು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ಈ ಥರ ಸ್ವಲ್ಪ ಗಟ್ಟಿನೇ ಬರಬೇಕು, ನೀರು ಜಾಸ್ತಿ ಇರಬಾರ್ದು. ನೋಡಿ, ಈ ಥರ ಬಂದರೆ ಸಾಕು. ತುಂಬಾ ಸಾಫ್ಟ್ ಆಗುತ್ತೆ, ಬಾಯಲ್ಲಿಟ್ಟರೆ ಕರಗೋ ಥರ ಆಗುತ್ತೆ ನಿಮ್ಮದು ಕೋಫ್ತಾ ಬಂದುಬಿಟ್ಟು. ನೋಡಿ, ಈ ಥರ ಸಾಫ್ಟಾಗಿ ಒಂದು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈ ಥರ ಉಂಡೆ ಥರವಾಗಿ ಮಾಡಿಕೊಡಿ. ನೋಡಿ, ಇದೇ ಥರ ಮಾಡಿದ್ದೀನಿ. ಸೊ 1-2 ರಾ ಬನಾನ ಇದ್ದರೆ ಸಾಕು, ಒಂದು 8-10 ಕೋಫ್ತಾ ಆಗಿಬಿಡುತ್ತೆ. ನೋಡಿ, ಈ ಥರ ಮಾಡಿಬಿಟ್ಕೊಂಡು ಇದು ಸಣ್ಣ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ನೋಡಿ, ಇದು ಎಣ್ಣೆಯಲ್ಲಿ ಪಾತ್ರೆಯಲ್ಲಿ ಹಿಡ್ಕೊಳ್ಳೋದಿಲ್ಲ, ಏನಿಲ್ಲ, ನೀಟಾಗಿ ಬರ್ತಾಯಿದೆ. ಮೇನ್ ಪಾಯಿಂಟ್ ಏನಂದರೆ, ನೀವು ಬನಾನಾ ಮತ್ತು ಪೊಟ್ಯಾಟೊ ಕುದಿಸ್ಬೇಕಾದ್ರೆ ಜಾಸ್ತಿ ನೀರು ಅದು ಇರಬಾರ್ದು, ಸ್ವಲ್ಪ ನೀರು ಇಲ್ಲದೆ ಇದ್ರೇ ಚಲೋ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಅಂತ, ಸೇಮ್ ಜಾಮೂನ್ ಅನ್ನಿಸ್ತಾ ಇದೆ. ಸೊ ಈ ಥರ ಎಲ್ಲನೂ ಮಾಡಿ ತೆಗಿತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ತಣ್ಣಗಾಗಲಿ. ನೋಡಿ, ಮೇಲಿಂದ ಕ್ರಿಸ್ಪಿ ಆಗಿದೆ, ಒಳಗೆ ತುಂಬ ಸಾಫ್ಟ್ ಇದೆ. ಈ ಥರ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಅರಿಶಿನ ಮತ್ತು ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿರುವಂಥ ಎಲ್ಲ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿದ್ವಲ್ಲ, ಸೊ ಆ ಪೇಸ್ಟನ್ನು ಇದಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿ, ಇದು 1-2 ನಿಮಿಷ ಕುದ್ದಾದಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಮೊಸರು ಕೂಡ ಹಾಕಿದ್ದೀನಿ, ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು 1-2 ನಿಮಿಷ ಕುದ್ದಾದಮೇಲೆ ಅದು ಗ್ರೇವಿದು ಏನು ಉಳಿದಿತ್ತಲ್ಲ, ಅದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪು
ಮತ್ತು ಆಲ್ರೆಡಿ ನಾವು ಹುರಿದಿಟ್ಕೊಂಡಿರುವಂಥ ಹಸಿ ಬೇಳೆ ಹಿಟ್ಟಿಂದ ಇದು ಇತ್ತಲ್ಲ ಹುರಿದಿದ್ವಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಗ್ಲಾಸಷ್ಟು ನೀರು ಹಾಕಿ, ಸಣ್ಣ ಗ್ಲಾಸ್ಲೆ ಒಂದು 2 ಗ್ಲಾಸಷ್ಟು ನೀರು ಹಾಕಿ. ಯಾಕಂದರೆ ನೀವು ಕೋಫ್ತಾ ಹಾಕಿದ ಮೇಲೆ ಏನಾಗುತ್ತೆ, ನೀರೆಲ್ಲ ಕೋಫ್ತಾ ಎಂಕೊಂಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ತಿಕ್ಕಾಗೇನಿರೋದು ಬೇಡ. ಸೊ ಅದು ಆಲ್ರೆಡಿ ನಾವು ಕೋಫ್ತಾ ಹಾಕಿಬಿಟ್ರೆ ತಾನೇ ತಿಕ್ಕಾಗಿಬಿಡುತ್ತೆ. ಸೊ ಈ ಥರ ಮಾಡಿದಾದ್ಮೇಲೆ ಇಲ್ಲಿ ಚಪಾತಿ ಕೂಡ ಸ್ವಲ್ಪ ಎಳ್ಳು ಹಚ್ಚಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಚಪಾತಿ ಕೂಡ ರೆಡಿ ಆಯಿತು. ಈಗ ಗ್ರೇವಿಗೆ ಸ್ವಲ್ಪ ಕೊತ್ತಂಬರಿ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೀನಿ. ಸೊ ಈಗ ಕೋಫ್ತಾ ಎಲ್ಲನೂ ಹಾಕ್ತಾಯಿದ್ದೀನಿ. ಈ ಸ್ವಲ್ಪ ಕೋಫ್ತಾ ತಣ್ಣಗಾದ್ಮೇಲೆ ಹಾಕಬೇಕು. ಆಮೇಲೆ ಜಾಸ್ತಿ ಕುದಿಸ್ಕೋಬೇಡಿ, ಒಂದು 2 ನಿಮಿಷ ಅಷ್ಟೇ ಇದನ್ನು ಕುದಿಸ್ಬಿಡ್ಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕ್ರೀಮ್ ಬಂದುಬಿಟ್ಟು ಮೇನ್ ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ. ಫ್ರೆಶ್ ಆಗಿರೋ ಮನೆಯಲ್ಲಿದ್ದ ಕ್ರೀಮನ್ನು ಹಾಕ್ತಾಯಿದ್ದೀನಿ. ನಮ್ಮ ಸೂಪರ್ ಆಗಿರೋ ಕೋಫ್ತಾ ಕರಿ ರೆಡಿಯಾಗಿದೆ. ಇದು ನಾನ್ ರೈಸ್ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಡೆಫಿನೆಟಾಗಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಇದನ್ನು ಬರೀ ನೀವು ಹಸಿ ಬಾಳೆಹಣ್ಣಿಂದ ಮಾಡಿರೋದಂತ ಗೊತ್ತೇ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೂಪರ್.